ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಯೂನಿಫಾರ್ಮ್ ಗಾರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿರಿ. ನಮ್ಮ ಊರ್ಲಿಂದ ಅಂದರೆ ಯಾದಗಿರಿ ಡಿಸ್ಟಿಕ್ಲಿಂದ ನಮ್ಮ ಬ್ರದರ್ಸ್ ಬಂದಿದ್ದರು. ಅವ್ರದ್ದೊಂದು ಸ್ಕೂಲ್ ಇದೆ, ಅವರು ಸ್ಕೂಲು ಯೂನಿಫಾರ್ಮ್ ಸಲುವಾಗಿ ಬಂದಿದ್ದರು. ಸೊ ಅವರು ಯೂನಿಫಾರ್ಮ್ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀನಿ ಏನು ಪರ್ಪಸ್ ಅಂದರೆ, ಇದ್ರ ಮೊದಲು ಒಂದು ವಿಡಿಯೋ ಮಾಡಿದ್ದೆ ನಾನು, ಯೂನಿಫಾರ್ಮ್ ಸ್ಟಿಚಿಂಗ್ ಮಾಡಿ ಕೂಡ ಅಲ್ಲಿ ಮನೆಗಿದ್ದ ಹೆಣ್ಮಕ್ಳು ಜೀವನ ಮಾಡ್ಬೋದು ಅಂತ. ಅದೇ ಥರ ನಿಮಗೆ ಗೊತ್ತಾಗಲಿ ಈ ಥರ ಯೂನಿಫಾರ್ಮ್ ಯೂನಿಟ್ಗಳಿದ್ದಾವೆ, ಈ ಥರ ಗಾರ್ಮೆಂಟ್ಸ್ ಇದ್ದಾವೆ ಅನ್ನೋದು ನೀವು ನೋಡಿರ್ಲಿಕ್ಕಿಲ್ಲ. ಸೊ ನಾನು ಅದಕ್ಕೆ ಬಂದಿದ್ನಲ್ಲ, ವಿಡಿಯೋ ಮಾಡಿದೆ ನಿಮ್ಗೆ ತೋರಿಸೋಣ ಅಂತ. ಇದು ನೋಡಿರಿ, ನಮ್ಮ ಬ್ರದರ್ ಒಬ್ಬರು ನೋಡ್ತಾ ಇದ್ದಾರಲ್ಲ, ಯೂನಿಫಾರ್ಮ್ಗಳು ಇವು ಕ್ಲಾತ್. ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿರೋದು ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ಲಿಂದ ಇರ್ತವೆ. ಈ ಒಂದೊಂದು ಥರ ಒಂದೊಂದು ಕ್ವಾಲಿಟಿ ಇರುತ್ತೆ ಅನ್ಮಾತು. ಈ ಥರ ಅವ್ರಿಗೆ ಒಂದು ಚಾರ್ಟ್ ಕೊಡ್ತಾರೆ, ಯಾವ್ದು ಇಷ್ಟನೋ ನಿಮ್ಗೆ ಅದು ಸೆಲೆಕ್ಟ್ ಮಾಡಿದ್ರೆ ಅದರದ್ದು ಸೈಜ್ ವೈಸು ಅವರು ಆರ್ಡ್ರ್ ತೊಗೊಂಡು ಸ್ಟಿಚಿಂಗ್ ಮಾಡಿ ಕೊಡ್ತಾರೆ. ನಾನು ಹೇಳಿದ್ನಲ್ಲ ನಿಮ್ಗೆ, ಏನು ಹೇಳಿದ್ದೆ, ಸ್ಕೂಲ್ಗೆ ಹೋಗಿ ಒಂದು ಕ್ಲಾಸಲ್ಲಿ ಒಂದು ಟೀಚರ್ನ ಕೇಳಿದ್ರೆ, ಮೇಡಮ್ನ ಕೇಳಿದ್ರೆ ಅವ್ರು ನಿಮಗೆ ಕೊಡ್ತಾರೆ ಕನ್ಫರ್ಮ್ ಆಗಿ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದೇ ಗೌರ್ಮೆಂಟ್ ಸ್ಕೂಲ್. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲೇ ನಮ್ಗೆ ಸಿಗೋದು. ಪ್ರೈವೇಟ್ ಸ್ಕೂಲ್ಗಳೆಲ್ಲನೂ ಈ ಥರನೇ ಆರ್ಡ್ರ್ ಕೊಟ್ಟು ಮಾಡಿಸ್ತಾರೆ. ಈ ಥರ ಫ್ಯಾಕ್ಟ್ರಿಗಳಿಗೆ ಆರ್ಡ್ರ್ ಕೊಡ್ತಾರೆ ನೋಡಿರಿ ಎಲ್ಲನೂ. ಈಗ ನೀವು ಕೂಡ ನಿಮ್ಮ ಊರಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಈ ಥರ ನೋಡಿರ್ಬೇಕು. ಕ್ಲಾತ್ ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಬ್ರದರು ನೋಡಿ. ಈ ಥರ ಎಲ್ಲ, ಯಾಕಂದರೆ ಈ ಥರ ಟೀ ಶರ್ಟ್ಗಳೆಲ್ಲನೂ ಗಾರ್ಮೆಂಟ್ಸಲ್ಲೇ ಸ್ಟಿಚಿಂಗ್ ಆಗುತ್ತೆ. ನಾರ್ಮಲ್ ನೆಕ್ಕರು ಶರ್ಟ್ ಅಂದರೆ ನಾವು ಸ್ಟಿಚ್ ಮಾಡ್ಬೋದು, ಅದನ್ನು ಯಾವ ಕಲರ್ ಇದ್ರೂ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಅದನ್ನು ನಿಮ್ಗೆ ತೋರಿಸ್ತೀನಿ. ಒಬ್ಬ ಲೇಡಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಆ ಶಾಪ್ ಕೂಡ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಎಂಡ್ವರ್ಕ್ ನೋಡಿರಿ. ಅವರು ಕ್ಲಾತ್ ಆರ್ಡ್ರ್ ತೊಗೊಂಡು, ಇವಾಗ ನಮ್ಮ ಬ್ರದರ್ ಕೊಟ್ಟಿರೋ ಆರ್ಡ್ರ್ ಎಷ್ಟು ಗೊತ್ತಾ, 170 ನೆಕ್ಕರು ಅಂದರೆ 170 ಮಕ್ಕಳಿಗೆ ಡಬಲ್ ಅಂದರೆ 340 ಆಗುತ್ತೆ. ಅಷ್ಟು ಆರ್ಡ್ರ್ ಕೊಡ್ತಾಯಿದ್ದಾರೆ ಅವರು. ಇವರು ಒಂದು ಚೆಕ್ ಮಾಡ್ತಾಯಿದ್ದಾರೆ ಫಸ್ಟ್. ಯಾಕಂದರೆ ನಾವು ಯಾವುದೇ ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಫಸ್ಟ್ ಕ್ವಾಲಿಟಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಂದು ಯೂನಿಫಾರ್ಮ್, ಒಂದು ಸ್ಕೂಲ್ ಓನರ್ ಆಗಿ, ಹೆಡ್ ಮಾಸ್ಟರ್ ಆಗಿ ಅವ್ರದ್ದು ಕಂಪಲ್ಸರಿ ಚೆಕ್ ಮಾಡೇ ಮಾಡ್ತಾರೆ. ನೀವು ಅದೇ ಥರ ಸ್ಕೂಲ್ಗಳಿಗೆ ಹೋಗಿ ನೀವೊಂದು ಡ್ರೆಸ್ಸು ನೀವು ಯಾರಾದ್ರೂ ನಿಮ್ಮ ಮಕ್ಕಳದು ಇನ್ನೊಬ್ರದ್ದು ಯಾರಾದ್ರು ಹೊಲ್ದಿರ್ತೀರಲ್ಲ, ಆ ಥರ ಶಾಂಪಲ್ಸ್ ತೊಗೊಂಡೋಗಿ ನೀವು ಟೀಚರ್ಸ್ಗೆ ತೋರಿಸಿದ್ರೆ 100% ನಿಮಗೆ ಆರ್ಡ್ರ್ ಕೊಡ್ತಾರೆ. ಯಾಕಂದರೆ ಗೌರ್ಮೆಂಟ್ ಸ್ಕೂಲು ಮಕ್ಕಳು ಎಲ್ಲ ನಮ್ಮ ಹತ್ರ ಬಂದು ಕೂಡ ಕೇಳ್ತಾರೆ ಎಷ್ಟೋ ಜನ. ನಿಮ್ಗೊಂದು ಬಿಸ್ನೆಸ್ ಐಡಿಯಾ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಈ ಥರ ಬಿಸ್ನೆಸ್ಗಳು ಮಾಡ್ಕೊಂಡು ಮನೆಗೆ ಬಟ್ಟೆನೇ ಇಲ್ಲ ಅನ್ನೋರಿಗೆ ಇದು ಒಳ್ಳೆ ಬಿಸ್ನೆಸ್ ಆಗುತ್ತೆ. ಯಾಕಂದರೆ 1-2 ಮಂತ್ಸ್ ಇದಾದಮೇಲೆ ಕೂಡ ನಮ್ಗೆ ವರ್ಷ ಪೂರ್ತಿ ಕೆಲಸ ಇರಬೇಕಂದ್ರೂ ಇದರಲ್ಲಿ ಕೆಲಸ ಸಿಗುತ್ತೆ. ಅದು ಯಾವ ಥರ ಅನ್ನೋದು ನೋಡಿ ಹೇಳ್ತೀನಿ ನಾನು. ವರ್ಷ ಪೂರ್ತಿ ನಾವು ಮಾಡ್ಕೋಬೇಕಾದ್ರೆ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಈವೆಂಟ್ಗಳು ಆಗ್ತಿರ್ತವೆ. ಪ್ರತಿ ಸ್ಕೂಲಲ್ಲಿ ಈವೆಂಟ್ ಇರುತ್ತೆ. ಆ ಈವೆಂಟ್ಗಳಿಗೆ ಫ್ರಾಕ್ಸ್ ಅಂತ, ಮತ್ತು ಲೆಹಂಗಾ ಬ್ಲೌಸಸ್ ಅಂತ, ಲೆಹಂಗಾ ದುಪ್ಪಟ್ಟಸ್ ಅಂತ ಈ ಥರ ಸ್ಟಿಚಿಂಗ್ ಮಾಡಿ ಒಂದೇ ಮಕ್ಕಳಿಗೆ ಅದರಲ್ಲಿ ನೀವು ಹೋಗಿ ನಾವು ಸ್ಟಿಚ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ 100% ಈ ಆರ್ಡ್ರ್ ನಮ್ಗೆ ಸಿಗುತ್ತೆ. ಈ ಟೀ ಶರ್ಟ್ಗಳ್ದು ನಮ್ಗೆ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಈವೆಂಟ್ದು 99% ನಮ್ಗೆ ಸಿಗುತ್ತೆ. ಯಾಕಂದರೆ 10 ಸ್ಕೂಲ್ ಹುಡುಗರು ಒಂದು ಸ್ಕೂಲ್ವರನ್ನು ನಮ್ಗೆ ಕೊಡ್ತಾರೆ. ಒಂದು ಸ್ಕೂಲಲ್ಲಿ ಏನಿಲ್ಲ ಅಂದ್ರೆ 500, 600, 1000 ಮಕ್ಕಳು. ಚಿಕ್ಕ ಸ್ಕೂಲ್ ಅಂದ್ರೂ ಹಿಂಗೆ 100, 150, 200 ಮಕ್ಕಳು ಅಂದರೆ ಇರ್ತಾರೆ. ಪ್ರತಿ ಸ್ಕೂಲು ಅವರು ಪ್ರತಿ ವರ್ಷ ಮಧ್ಯದಲ್ಲಿ ಈವೆಂಟ್ಗಳು ಮಾಡ್ತಾನೆ ಇರ್ತಾರೆ. ಆ ಥರ ನೀವು ಕೂಡ ಮಾಡಿಕೊಂಡ್ರೆ ನಿಮ್ಗೊಂದು ಬಿಸ್ನೆಸ್ ಆಗುತ್ತೆ. ನಿಮ್ಮ ಸಲುವಾಗಿ ನಾನು ಇವಾಗ ಹೋಗಿರೋದು. ಆ ಅಣ್ಣಗೆ ಹೇಳಿದ್ರೆ, ಅಡ್ರೆಸ್ ಹೇಳಿದ್ರೆ ಹೋಗ್ತಿದ್ರು, ನಮ್ಮ ಬ್ರದರ್ಗೆ ಹೇಳಿದ್ರೆ ನಾವು ಹೋಗ್ತಿದ್ರು. ಬಟ್ ನಾನು ಯಾಕೆ ಹೋಗಿನಂದರೆ ನಿಮಗೂ ಕೂಡ ತೋರಿಸೋಣ. ಆವಾಗ ಇದರಲ್ಲಿ ಇನ್ನೊಂದು ಬಿಸ್ನೆಸ್ನು ಮಾಡ್ಕೋಬೋದು. ಇವಾಗ ಇವರು ಹೋಲ್ಸೇಲರ್ಸು. ನೀವು ಸ್ಟಿಚಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಏನು ಮಾಡಬೇಕು, ನೀವು ಇವ್ರ ಹತ್ರ ಹೋಲ್ಸೇಲಾಗಿ ತೊಗೊಂಡೋಗಿ ನೀವು ಸೇಲ್ ಕೂಡ ಮಾಡ್ಕೋಬೋದು. ಹೋಲ್ಸೇಲಾಗಿ ನೀವು ತೊಗೊಂಡ್ಬಿಟ್ಟು ಇವ್ರ ಹತ್ರ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ನೀವು ತೊಗೊಂಡೋಗ್ಬಿಟ್ಟು ನೀವು ಸೇಲ್ ಕೂಡ ಮಾಡ್ಕೋಬೋದು. ಆ ಕೆಪಾಸಿಟಿ ಮಾತ್ರ. ಯಾಕಂದರೆ ಇವಾಗ ನೋಡಿರಿ, ಯಾದಗಿರದಲ್ಲೇ ನಮ್ಮ ಬ್ರದರ್ ಹೇಳ್ತಾಯಿದ್ರು, ಯಾದಗಿರಲ್ಲೇ ಇದಕ್ಕೊಂದು ಇರ್ತಾರಂತೆ, ಒಂದು ಏನಂತಾರೆ ಅವರು, ಒಂದು ಶಾಪ್ ಇಡಲ್ಲ ಅವರು, ಬಟ್ ಆರ್ಡ್ರ್ ತೊಗೊತಾರೆ ಮಾತ್ರ ಅಷ್ಟೇ. ಆರ್ಡ್ರ್ ತೊಗೊಂಡು ಸ್ಕೂಲ್ಗೆ ಹೋಗಿ, ಸರ್ ಈ ಥರ ನಾವು ಬಟ್ಟೆನೇ ಸೇಲ್ ಮಾಡ್ತಾಯಿದ್ದೀವಿ, ನಿಮ್ಗೆ ಯೂನಿಫಾರ್ಮ್ ಬೇಕಂದರೆ ಹೇಳಿ ಅಂದರೆ ಚಾರ್ಟ್ಗಳು ತೊಗೊಂಡೋಗ್ತಾರೆ. ಅಂದರೆ ಈಗ ನೀವು ಸಣ್ಣ ಮಟ್ಟಕ್ಕೆ ಹೋಗಿ, ದೊಡ್ಡ ಮಟ್ಟಕ್ಕೆ ಹೋಗ್ಬೇಡ್ರಿ. ನಾನು ಏನು ಹೇಳ್ತಾ ಇರೋದು, ಅವ್ರು ಏನು ಮಾಡ್ತಾರೆ, ದೊಡ್ಡ ಡೀಲರ್ಸ್ ಇರ್ತಾರೆ. ಅವರು ಎಲ್ಲ ಸ್ಕೂಲ್ಗೆ ಮಕ್ಕಳಿಗೆ ಎಲ್ಲ ಥರದ ಬಟ್ಟೆಗಳು ತೊಗೊಂಡು ಲಕ್ಷಾನುಗಟ್ಟಲೆ ದುಡ್ಡು ಹಾಕಿ ಒಂದು ಗೋದಾಮ್ ಮಾಡಿ, ಗೋದಾಮಲ್ಲಿ ತಂದು ಹಾಕಿರ್ತಾರೆ. ಬಟ್ಟೆಗಳೆಲ್ಲ ತಂದು ಬಿಟ್ಕೊಂಡು ಆ ಸ್ಕೂಲ್ಗೆ ಯಾವ್ಯಾವ ಬೇಕು ಕಲರ್ ಕಾಂಬಿನೇಷನ್. ಯಾಕಂದರೆ ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ ಸ್ಕೂಲ್ ಯೂನಿಫಾರ್ಮ್ಸು. ಇವರು ನಮ್ಮ ಬ್ರದರ್ ಅವರಾದ್ರೆ 4 ಇಯರ್ಸ್ಗೊಂದು ಚೇಂಜ್ ಮಾಡ್ತಾರಂತೆ. ಬಟ್ ಆ ಥರ ಇರುತ್ತೆ, 4 ಇಯರ್ಸು 5 ಇಯರ್ಸು ಈ ಥರ ಚೇಂಜ್ ಮಾಡ್ತಾ ಇರ್ತಾರಲ್ಲ. ಈ ಥರ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅದು. ಆ ಥರ ಅವ್ರು ಹೋಗಿ ಆರ್ಡ್ರ್ ತೊಗೊಬಂದು ಈ ಥರ ಇಲ್ಲಿ ಹೋಲ್ಸೇಲಲ್ಲಿ ತೊಗೊಂಡೋಗಿ ಅಲ್ಲಿ ಅವ್ರಿಗೆ ಎಷ್ಟು ರೀಸನಬಲ್ ಆಗುತ್ತೋ, ಅವ್ರಿಗೆ ಎಷ್ಟು ಅಮೌಂಟ್ ಮಿಕ್ಕುತ್ತೋ ನೋಡಿಕೊಂಡು ಕಮಿಷನ್ ಬೇಸಿಕ್
ಅವ್ರಿಗೆ ಸೇಲ್ ಮಾಡ್ತಾರೆ. ಯಾರಿಗೆ? ಸ್ಕೂಲ್ನವ್ರಿಗೆ. ನೀವೇನು ಮಾಡ್ಬೇಕಂತಂದ್ರೆ, ನೀವು ಇಲ್ಲಿ ತನಕ ಬಂದು ಟಿ ಶರ್ಟ್ಗಳು ನೀವು ಸ್ಕೂಲ್ಗೆ ಅಷ್ಟು ಆರ್ಡ್ರ್, ನೀವು ಫಸ್ಟ್ ಏನು ಮಾಡಬೇಕು, ಹೋಗಿ ಇವ್ರ ಹತ್ರ ಶಾಂಪಲ್ ಇಸ್ಕೊಂಡು ಹೋಗ್ಬೇಕು. ನೀವು ₹1 ಬಂಡವಾಳ ಹಾಕೋದೂ ಬೇಡ. ಇವ್ರ ಹತ್ರ ಸರ್ ನನಗೆ ಶಾಂಪಲ್ ಕೊಡ್ರಿ ಸ್ವಲ್ಪ, ಅಂದರೆ ಇವ್ ನಮ್ಮ ಬ್ರದರ್ ಫಸ್ಟಲ್ಲಿ ನೋಡಿದ್ರಲ್ಲ ಶಾಂಪಲ್, ಆ ಥರ ಶಾಂಪಲ್ ಇಸ್ಕೊಂಡು ಹೋಗಿ ಸ್ಕೂಲ್ಗೆ ಭೇಟಿ ಮಾಡಬೇಕು. ಭೇಟಿ ಮಾಡಿಬಿಟ್ಟು, ಮೇಡಮ್ ನಾವು ಈ ಥರ, ಸರ್ ನಾವು ಈ ಥರ ಬಿಸ್ನೆಸ್ನ ಮಾಡ್ತಾಯಿದ್ದೀವಿ, ನಿಮ್ಗೆ ಯಾವ್ದಾನ ಯೂನಿಫಾರ್ಮ್ ಆರ್ಡ್ರ್ ಇದ್ದರೆ ನಮ್ಗೆ ಫೋನ್ ಮಾಡಿ ಅಂತ ನಿಮ್ಮದೊಂದು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೊಟ್ಬಿಟ್ಟು, ವಿಸಿಟಿಂಗ್ ಕಾರ್ಡು ಅಥವಾ ಕೊಟ್ಬಿಟ್ಟು, ಯಾವುದೋ ಒಂದು ನಿಮ್ಗೆ ಆದಲ್ಲಿ ಕೊಟ್ಬಿಟ್ಟು ಬಂದರೆ, ನಿಮಗೆ ಕಲರ್ ಯಾವುದೋ ಇಷ್ಟ ಆದರೆ ವಾಟ್ಸಪ್ ಮಾಡಿ, ನಾವು ಇದು ಈ ಇಯರ್ ಇಲ್ಲಕ್ಕೆ ನೆಕ್ಸ್ಟ್ ಇಯರು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲಲ್ಲ ಬಿಸ್ನೆಸ್ ಮಾಡೋಕ್ಕೆ. ಆ ಥರ ಮಾಡಿ ಕೂಡ ನೀವು ಆರ್ಡ್ರ್ ಕೂಡ ತೊಗೋಬೋದು. ನೀವು ₹1 ಬಂಡವಾಳ ಹಾಕೋದೇ ಬೇಡ. ಯಾಕಂದರೆ ಅಲ್ಲಿ ಹೋಗ್ತೀರಾ, ಹೋದ್ಮೇಲೆ ಈ ಥರ ಯೂನಿಫಾರ್ಮ್ ಬೇಕು ರೀ ನಮ್ಗೆ, ಈ ಥರ ಇಷ್ಟು ಕ್ವಾಂಟಿಟಿ ಬೇಕಂದಾಗ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಸ್ವಲ್ಪ ಅಡ್ವಾನ್ಸ್ ತೊಗೊಬಂದು ಇಲ್ಲಿ ಇವ್ರು ಕೊಟ್ಬಿಟ್ಟು, ಇವರು ತೊಗೊತಾರೆ ಟೈಮ್. ಯಾಕಂದರೆ ಇವರು ಅಷ್ಟು ಬೇಗ ಕೊಡೋಲ್ಲ, ಒಂದು 15 ತಿಂಗಳು ತೊಗೊತಾರೆ. ಆಮೇಲೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೊಟ್ಟು, ಮತ್ತು ಅಂದರೆ ಒಂದು ಕಮ್ಯುನಿಕೇಷನ್ ಹೇಳ್ತಿರೋದು, ಒಂದು ಕಮ್ಯುನಿಕೇಷನ್ ಮಾಡಿಕೊಂಡು ನೀವು ಬಿಸ್ನೆಸ್ಗಳನ್ನ ಮಾಡ್ಕೋಬೋದು. ಇವಾಗ ನಿಮ್ಮ ಹತ್ರ ಇತ್ತು ಬಂಡವಾಳ ಹಾಕ್ತೀನಿ ಅಂದ್ರೆ ಕೂಡ ಹಾಕ್ಬೋದು. ಇಲ್ಲ ನಮ್ಮ ಏನು ರೂಪಾಯಿ ಇಲ್ಲಾರ್ದಾಗ ಕೂಡ ತಂದು ಇವ್ರ ಹತ್ರ ಹೇಳ್ಬೇಕು. ಫಸ್ಟು ಶಾಪು ಈ ಥರ ಗಾರ್ಮೆಂಟ್ನವ್ರಿಗೆ ಹೇಳ್ಬೇಕು, ಸರ್ ನಾನು ಈ ಥರ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನನಗೊಂದು ಕ್ಯಾಡ್ಲಾಗ್ ಕೊಡಿರಿ. ಕ್ಯಾಡ್ಲಾಗ್ ಕೊಡ್ತಾರೆ ಅವರು. ಒಂದು ಕ್ಯಾಡ್ಲಾಗ್ ಕೊಟ್ಟೆ ತೊಗೊಂಡು ಸ್ಕೂಲ್ಗಳಿಗೆಲ್ಲ ವಿಸಿಟ್ ಮಾಡಿ ನೀವು ತೋರಿಸ್ರಿ. ಅವ್ರಿಗೆ ಟೈಮ್ ಇರೋಲ್ಲ, ಕೆಲವೊಂದು ಸ್ಕೂಲು ಟೀಚರ್ಸ್ಗಳಿಗೆ ಟೈಮ್ ಇರೋಲ್ಲ. ಸರಿ ಬನ್ರಿ ಕೊಡ್ತೀನಿ ನಾನು, ನಮ್ಗೆ ಈ ಥರ ಆರ್ಡ್ರ್ ಬೇಕಂತದ್ದು ಕೊಟ್ಟರೆ ಅವ್ರ ಹತ್ರ ಅರ್ಧ ಅಮೌಂಟು ನೀವು ಅಡ್ವಾನ್ಸಾಗಿ ತೊಗೋಬೋದು. ಈಗ ನಾವು ಕೂಡ ನಮ್ಮ ಬ್ರದರ್ಗೆ ಬೇಕಂದರೆ ಅಡ್ವಾನ್ಸಾಗಿ ಅರ್ಧ ಅಮೌಂಟ್ ಕೊಟ್ಟು ಹೋಗಿರೋದು ಅವ್ರು. ಇವಾಗ ಆಮೇಲೆ ಬಂದು ಮತ್ತೆ ಫುಲ್ ಅಮೌಂಟ್ ಪೇ ಮಾಡಿ ಮತ್ತೆ ಟೋಟಲ್ ಬಟ್ಟೆಗಳನ್ನ ತೊಗೊಂಡು ಹೋಗ್ತಾರೆ. ಅವರು 1 ಮಂತ್ ಟೈಮ್ ತೊಗೊಂಡಿದ್ದಾರೆ. ಅಷ್ಟು ಡ್ರೆಸ್ಸು ಒಂದೇ ದಿನದಾಗ ರೆಡಿ ಆಗಲ್ಲ. ಈಗ 170 ಅಂದರೆ 340 ಡ್ರೆಸ್ಸುಗಳು, ಅಂದರೆ ಒಬ್ರೊಬ್ರಿಗೆ 2 ಸೆಟ್ಟು, ಒಂದು ಸ್ಟೂಡೆಂಟಿಗೆ 2 ಸೆಟ್ಟು ನೋಡಿ. ಈಗ ಆ ಥರ ಕೊಟ್ಟು ಹೋಗಿರಿ. ಈ ಥರ ನೀವು ಬಿಸ್ನೆಸ್ಗಳನ್ನ ಮಾಡ್ಕೋಬೋದು. ಅಲ್ಲಿ ನಾನು ಇವಾಗ ಇದೇ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಒಂದು ಲೇಡಿ ಕಂಡಕ್ಟ್ ಮಾಡ್ತಾ ಇದ್ದಾಳೆ, ಅಂದರೆ ಒಂದು ಲೇಡಿ ಬಿಸ್ನೆಸ್ನ ತೊಗೊಂಡು ಸ್ಟಿಚಿಂಗ್ ಮಾಡಿಸಿ ಕೊಡ್ತಾ ಇದ್ದಾಳೆ ಓನಾಗಿ. ನೋಡ್ರಿ, ಅವ್ರು ಕೂಡ ತೋರಿಸ್ತೀನಿ. ನಮಗೆ ಇವಾಗ ನಮ್ಮ ಬ್ರದರ್ ಏನಾದರೂ ಇಲ್ಲ ಸೆಟ್ ಆಗಿಲ್ಲ ಅಂದರೆ ಇನ್ನೊಂದು ಅಂಗಡಿ ನೋಡೋಣ ಸ್ವಲ್ಪ. ಯಾಕಂದರೆ ಒಂದು 4 ಕಡೆ ತಿರುಗಿದ್ರೆ ಜ್ಞಾನ ಬೀಳುತ್ತೆ. ಒಂದಲ್ಲೇ ಕುಂತೀವಿ ಬಂದೀವಿ ತೊಗೊಂಡಿವಿ ಅಂದರೆ ಆಗಲ್ಲಲ್ಲ. ನಾನು ನಿಮಗೆ ತೋರಿಸ್ತಾರೆ ವಿಡಿಯೋದಲ್ಲಿ ಎಲ್ಲನೂ ನೋಡಿರಿ. ಪ್ಯಾಕಿಂಗ್ ಆಗಿರೋ ಟ್ರ್ಯಾಕ್ ಪ್ಯಾಂಟು, ಟಿ ಶರ್ಟು ಟೋಟಲ್ ಅದು ಇದೆಲ್ಲ ಯೂನಿಟ್ ಬಂದ್ಬಿಟ್ಟು ಇದೆ ನೋಡಿರಿ. ಮತ್ತು ಟಿ ಶರ್ಟ್ಗಳು ಈ ಥರ ಈ ಥರ ಶರ್ಟುಗಳು, ಟಿ ಶರ್ಟ್ ಅಲ್ಲ ಶರ್ಟ್ಗಳು, ಮತ್ತು ಟಿ ಶರ್ಟು, ಶರ್ಟ್ಸು, ನಿಕ್ಕರು ಟೋಟಲ್ ಇಲ್ಲಿ ಫ್ರಾಕ್ಸು ಎಲ್ಲ ಇವ್ರದ್ದು. ಈ ಸೆಕೆಂಡ್ ಫ್ಲೋರಲ್ಲಿ ಇದಿದೆ. ಫಸ್ಟ್ ಫ್ಲೋರಲ್ಲಿ ಇವ್ರದ್ದು ಈ ಥರ ಇದೆ. ಸೆಕೆಂಡ್ ಫ್ಲೋರಿಗೆ ಈವೆಂಟ್ಸ್ಗೆ ಮಾಡ್ತಾರಲ್ಲ ಆ ಥರ ಗಾರ್ಮೆಂಟ್ಸ್ ಇದೆ. ನಾನು ಅಲ್ಲಿಗೆ ಹೋಗಿಲ್ಲ, ಯಾಕಂದರೆ ನನಗೆ ಇದೇ ತೋರಿಸ್ತಿತ್ತು, ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇನ್ನೊಂದು ಬಿಸ್ನೆಸ್ ಕೂಡ ಮಾಡ್ಬೋದು. ಪ್ರತಿ ಸ್ಕೂಲಲ್ಲಿ ಒಂದೇ ಕಲರ್ ಸ್ಯಾರೀಸ್ನ ಹಾಕ್ತಾ ಇರ್ತಾರೆ. ನೀವು ಆ ಥರ ಬಿಸ್ನೆಸ್ ಕೂಡ ಮಾಡ್ಕೋಬೋದು. ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ ಇದ್ದರೆ ಹೇಳಿ, ನಿಮ್ಗೆ ಸಾರಿನೂ ಸಪ್ಲೈ ಮಾಡ್ತೀವಿ ಕಡಿಮೆ ಬಜೆಟಲ್ಲಿ. ಎಲ್ಲರಿಗಿಂತ ಒಂದು ₹10 ಕಡಿಮೆ ಕೊಟ್ಟು ಕ್ವಾಲಿಟಿ ಚೆನ್ನಾಗಿ ಕೊಟ್ಟರೆ 100% ನಿಮಗೆ ಬಿಸ್ನೆಸ್ ಕ್ಯಾಚ್ ಆಗುತ್ತೆ. ನಾನು ಹೇಳ್ದಲ್ಲ ನೀವು ಈಸಿಯಾಗಿ ಹೇಳ್ತೀರಾ ಅಂತ ಕೆಲವೊಂದು ಕಾಮೆಂಟ್ ಬಂದಿದ್ದಾವೆ. ಈಸಿ ಅಲ್ಲ, ಕಷ್ಟಪಟ್ಟರೆ ಎಲ್ಲ ಆಗುತ್ತೆ. ನೋಡಿರಿ, ನಮ್ಮ ಬ್ರದರು ಯಾದಗಿರಿಲಿಂದ ಇಲ್ಲಿಗೆ ಬಂದಿದ್ದಾರೆ. ಎಲ್ಲಿಗೆ? ಬೆಂಗಳೂರಿಗೆ. ಅವ್ರು ಏನಂದ್ರು, ಇಲ್ಲಿ ಸೆಟ್ ಆಗಿಲ್ಲ ಅಂದರೆ ಮುಂಬೈ ಕೂಡ ಹೋಗ್ತೀನಿ. ಯಾಕಂದರೆ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಬೇಕು. ಅವ್ರು ಯಾಕಂದ್ರೆ ಹುಡುಕ್ತಾ ಇದ್ದಾರೆ, ಇನ್ನೂ ಬೇಕು ನನಗೆ, ನಾನು ಮುಂದೆ ಹೊರಿಬೇಕು. ಯಾಕಂದರೆ ಇವಾಗ 170 ಸ್ಕೂಲ್ ಹುಡುಗರಿದ್ದಾರೆ. 250 ಆಗಬೇಕು, 300 ಆಗಬೇಕು. ಥಿಂಕ್ ಮನುಷ್ಯ ಯಾವ ಥರ ಆಲೋಚನೆ ಮಾಡಿರ್ತೀವಲ್ಲ, ನಮ್ಮ ಆಲೋಚನೆ ನಂಬೋದು ದೊಡ್ಡದಾಗಿರ್ಬೇಕು, ಚಿಕ್ಕದ್ರಾಗ ನಾವು ಹೋಗ್ಬಾರ್ದು. ಆಲೋಚನೆ ದೊಡ್ಡದಾಗಿ ಮಾಡಿ ಆಚರಣೆ ಕೂಡ ದೊಡ್ಡದಾಗೇ ಮಾಡಬೇಕು. ದೊಡ್ಡದಂದರೆ ಕಷ್ಟಪಡ್ಬೇಕಂತ ನಾನು ಹೇಳ್ತಿರೋದು. ಅದನ್ನೇ ಎಕ್ಸಾಂಪಲ್. ಕಷ್ಟಪಟ್ಟರೆ ಎಲ್ಲ ಆಗುತ್ತೆ ನೋಡಿರಿ. ಇವೆಲ್ಲ ನಾವೇ. ನೀವು ಬಿಸ್ನೆಸ್ ಮಾಡ್ಕೋಬೇಕಾದ್ರೆ ನೂರಾರು ಬಿಸ್ನೆಸ್ಗಳಿದ್ದಾವೆ. ನಾನು ನಿಮ್ಗೆ ಅನುಕೂಲವಾಗಂಗೆ ನಾನು ಹೇಳ್ತಾ ಇದ್ದೀನಿ. ನೀವು ಹೆಣ್ಮಕ್ಳು ನಿಮ್ಗೇನು ₹1 ಕೈಯಾಗಿಲ್ಲ, ಏನು ಬೇಡ. ಎಲ್ಲ ನಿಮ್ಮ ಹತ್ರ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾರನ್ನ ನೀಟಾಗಿ ಫಿನಿಶಿಂಗ್ ಇರೋದು ನೋಡಿ. ನನಗೊಂದು ಹೆಣ್ಮಗಳು ಇದೇ ವಿಡಿಯೋಲ್ಲ ಬರ್ತಾರೆ. ಅವ್ರ ಲೇಡಿ ಏನು ಹೇಳಿದ್ರು ಗೊತ್ತಾ, ನಮ್ಮ ಫಿನಿಶಿಂಗ್ ನೋಡಿ ನಮ್ಮ ಆರ್ಡ್ರ್ ಕೊಡಿ ಅಂತ ಹೇಳಿದ್ರು. ನನ್ನ ಫಿನಿಶಿಂಗ್ ನೋಡಿ ನನಗೆ ಆರ್ಡ್ರ್ ಕೊಡಿ ಅಂತ ಹೇಳಿದ್ರು. ನಾನು ನಿಮ್ಗೆ ಹೇಳ್ತಿರೋದು ಅದೇ. ನೀವು ನೀಟಾಗಿ ಹೊಲ್ಕೊಂಡು ಐರನ್ ಮಾಡಿ ಈ ಥರ ಕವರ್ಗಳು ಹಾಕಿದ್ದಾರೆ ನೋಡಿ. ಈ ಥರ ಕವರ್ಗಳು ಹಾಕ್ಕೊಂಡು ಸೈಜ್ ವೈಸ್ ಒಂದು ಎಷ್ಟು ಚಿಕ್ಕ ಮಕ್ಕಳಿಗೆ 20, 22ಲಿಂದ ಸ್ಟಾರ್ಟ್ ಆಗುತ್ತೆ. 22, 24, 26, 28, 20, 30, 32, 34 ಈ ಥರ ಏಜ್ ವೈಸಿಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಇವರೆಲ್ಲ ಕಲರ್ ಚಾರ್ಟ್ ಅಂದರೆ ಎಲ್ಲ ಚಾರ್ಟನ್ನು ಕೊಟ್ಟಿದ್ದಾರೆ ಇವ್ರು ನಮಗೆ. ಈ ಥರ ನಾವು ಮಾಡಿಕೊಂಡು ಹೋಗಿ ಅಷ್ಟು ಹೊಲಿಯೋದು ಬೇಡ. 1-2 ಡ್ರೆಸ್ಸು ನೀವು ಹೊಲ್ಕೊಂಡು ಹೋಗಿ ತೋರಿಸಿದರೆ ಟೀಚರ್ದವರು ಗೌರ್ಮೆಂಟ್ ಸ್ಕೂಲ್ ಆರ್ಡ್ರ್ ನಿಮ್ಗೆ 100% ಸಿಗುತ್ತೆ. ಇದು ನೀಟಾಗಿ ಹೊಲಿದ್ರೆ ಈವೆಂಟ್ ಕೂಡ ನಿಮ್ಗೆ ಕೊಡ್ತಾರೆ. ಈವೆಂಟ್ ಕೂಡ ನೀವೇ ಕ್ಲಾತ್ ಅಂದರೆ ನೀವೇ ಸ್ಟಿಚ್ ಮಾಡಿಕೊಡಿ. ಫ್ರಾಕು, ಲಂಗವಣಿ, ಈ ಥರ ಲಂಗ ಬ್ಲೌಸ್ಗಳು ಈ ಥರ ತುಂಬ ಇರ್ತವೆ. ಈ ಥರ ನಿಮ್ಗೆ ಕೊಡ್ತಾರೆ. ನಾನು ನಿಮಗೆ ಒಂದು ಬಿಸ್ನೆಸ್ ಐಡಿಯಾ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರಾದರೂ ಮಾಡೋರಿದ್ದರೆ ಈ ಥರ ಮಾಡ್ಕೊಂಡು ಹೋಗಿ. ನಿಮಗೆ ಧೈರ್ಯ ತುಂಬಕ್ಕೆ ನಾನು ಸದಾ ಪ್ರಯತ್ನ ಮಾಡ್ತಾ ಇರ್ತೀನಿ.
ಎಷ್ಟು ವಿಡಿಯೋಗಳಲ್ಲಿ ಹೇಳಿ ನಿಮಗೆ, ನೀವು ಈ ಥರ ಬಿಸ್ನೆಸ್ ಮಾಡಿ, ಆ ಥರ ಬಿಸ್ನೆಸ್ ಮಾಡಿ. ನಿನ್ನೆ ಒಂದು ಚಿಕ್ಕದು ನಾನು ಶಾರ್ಟ್ ಮಾಡಿದೆ. ಆ ಶಾರ್ಟಲ್ಲಿ ಕೂಡ ನೋಡಿ 2 ನಿಮಿಷ ವಿಡಿಯೋ ಅದು. ಅದರಲ್ಲಿ ಕೂಡ ಹೇಳಿದ್ದೀನಿ, ನಾನು ಮಾರ್ಕೆಟ್ಗೆ ಹೋಗಿ ಒಂದು ಸುಸ್ತಾಯಿತು, ಬಟ್ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಲ್ಲ, ಅದಕ್ಕೆ ನಿನ್ನೆನೇ ವಿಡಿಯೋ ಮಾಡಿ ಇವತ್ತು ಬೆಳಗ್ಗೆನೇ ಬಿಟ್ಟಿದ್ದೀನಿ. ಅದನ್ನು ನೋಡ್ಬೋದು. ನಾನು ಮಾರ್ಕೆಟ್ಗೆ ಹೋಗಿ ನಿಮ್ಗೆ ಅದರಲ್ಲಿ ತೋರಿಸ್ತಾ ಇದೆ. ನೈಟಿ ಕ್ಲಾತು ತೋರಿಸಿದೆ, ಮತ್ತು ಸಾರಿ ಪೆಟ್ಟಿಕೋಟ್ಸ್ ತೋರಿಸಿದ್ದೆ. ಸಾರಿ ಪೆಟ್ಟಿಕೋಟ್ ಕೂಡ ಸ್ಟಿಚಿಂಗ್ ಮಾಡೋದು ಅದು ದೊಡ್ಡದು, ಅದು ಕೂಡ ನಾನು ತೋರಿಸ್ತೀನಿ ನಿಮಗೆ. ಒಳ್ಳೆ ವಿಮಲ್ ಕಂಪನಿಯವ್ರಂಥವ್ರು ಕೂಡ ಒಂದು ಊರಲ್ಲಿ ಸ್ಟಿಚ್ ಮಾಡ್ತಾರೆ. ಒಂದು ಊರಲ್ಲಿ ಬೆಳಗ್ಗೆ ಎದ್ದರೆ ಒಂದು 5,000 ಮಿಷಿನ್ಗಳು ರನ್ನಿಂಗ್ ಆಗ್ತವೆ. ಬರೀ ಲೆಹೆಂಗಾ ಸಾರಿ ಪೆಟ್ಟಿಕೋಟ್ ಬಿಟ್ಟರೆ ಮತ್ತು ಇನ್ನೇನು ಸ್ಟಿಚಿಂಗ್ ಮಾಡಲ್ಲ ಅಂಥ ಊರು ಕೂಡ ಇದೆ. ಮತ್ತು ನೈಟೀಸಲ್ಲಿ ಸ್ಟಿಚ್ ಮಾಡ್ತಾರೆ. ತುಂಬ ಬಿಸ್ನೆಸ್ ಐಡಿಯಾಗಳಿದ್ದಾವೆ. ಅದೆಲ್ಲ ನಿಮಗೆ ಒಂದು ದಿನ ಶೇರ್ ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳ್ತಿರೋದು ಇದೇ ಥರ ದೊಡ್ಡ ಹಂತಕ್ಕೆ ಹೋಗಂತ ನಾನು ಹೇಳ್ತಾ ಇಲ್ಲ. ಚಿಕ್ಕದಂತಾಗ ನಿಮಗೆ ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟು ಮಟ್ಟಕ್ಕೆ ಒಂದು ಹೆಜ್ಜೆ ಹಾಕಿ ನೋಡಿರಿ, ಪ್ರಯತ್ನ ಮಾಡಿ ನೋಡಿರಿ, ನಿಮ್ಗೆ ಆಯಿತಾ. ಯಾಕಂದರೆ ಇದರಲ್ಲಿ ಫ್ರಾಕ್ಸ್ ಬರ್ತವೆ. ಬ್ಲೂ ಕಲರ್ ಫ್ರಾಕು ಪ್ಲೇನ್ ಬಂದರೆ ಮೇಲೆ ಶರ್ಟು ಚೆಕ್ಸಲ್ಲಿ ಬರುತ್ತೆ. ಅದನ್ನು ನೀವೇ ಅವ್ರಿಗೆ ತೋರಿಸಿದ್ರೆ ಈ ಥರ ಈಗ ನೀವೆಲ್ಲ ಯೂನಿಫಾರ್ಮ್, ನಾನು ಇವಾಗ ಬೆಂಗಳೂರಲ್ಲಿ ಅಂದರೆ ನಾನು ಬೆಂಗಳೂರಲ್ಲಿ ಇರ್ತೀನಿ. ಮತ್ತು ಇವ್ರು ಕಾಮೆಂಟ್ ಮಾಡಿದ್ರು ಒಬ್ಬರು ನನಗೆ, ನೀವು ಎಲ್ಲಿರ್ತೀರ ಅಂತ. ನಾವಿರೋದು ಬೆಂಗಳೂರಲ್ಲೇ. ಸೊ ಇವಾಗ ನಾವು ಬೆಂಗಳೂರಲ್ಲಾಗಲಿ ಇಲ್ಲ ಅದು ಹುಬ್ಬಳ್ಳಿಯಲ್ಲಾಗಲಿ, ಹುಬ್ಬಳ್ಳಿ ಕೂಡ ಸೆಕೆಂಡ್ ಮುಂಬೈ ಅಂತ ಹೇಳ್ತಾರೆ, ಅಲ್ಲಿ ಕೂಡ ಆಗಲಿ ನೀವು ಯೂನಿಫಾರ್ಮ್ ಕ್ಲಾತ್ ಕೊಡಂದರೆ ಕಾಟನ್ ಕ್ಲಾತ್ ಕೊಡ್ತಾರೆ. ಸ್ವಲ್ಪ ಶಾಂಪಲ್ಸ್ ತೊಗೊಂಡೋಗಿ ನೀವು ಸ್ಕೂಲಲ್ಲಿ ತೋರಿಸಿ ಕೂಡ ನೀವು ಆರ್ಡ್ರ್ ತೊಗೋಬೋದು. ಪ್ರೈವೇಟ್ ಸ್ಕೂಲಲ್ಲಿ ಕೂಡ ಆರ್ಡ್ರ್ ತೊಗೋಬೋದು, ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಏನು ಪ್ಲೇನು ಫ್ರಾಕ್ಸ್ ಬರ್ತವೆ ಮತ್ತು ಚೆಕ್ಸ್ ಶರ್ಟ್ ಬರ್ತವೆ. ಲೆಹೆಂಗಾಗಲಿ ಮತ್ತು ಫ್ರಾಕ್ ಆಗಲಿ ಪ್ಲೇನೇ ಬರ್ತವೆ. ಅದರ ಮೇಲೆ ಡಿಸೈನ್ಗೆ ಹೆಣ್ಮಕ್ಳಿಗೆ ಚೆಕ್ಸಲ್ಲಿ ಶರ್ಟ್ಸ್ ಅವು ಕೊಡ್ತಾರೆ. ನೀವು ನೋಡಿರ್ಬೇಕು ಪ್ರೈವೇಟ್ ಸ್ಕೂಲ್, ಯಾಕಂದರೆ ಇವತ್ತಿನ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾರೆ. ಎಲ್ಲ ತಾಯಿಂದರಿಗೆ ಗೊತ್ತಿರುತ್ತೆ ಈ ಥರ ಯೂನಿಫಾರ್ಮ್ ಇರುತ್ತೆ, ಈ ಥರ ಸ್ಟಿಚ್ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಬಟ್ ಏನು ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿರಲ್ಲ. ಏನು ಮಾಡಬೇಕು, ಎಂತ ಹೋಗ್ಬೇಕು ಅನ್ನೋದಕ್ಕೆ ನಾನು ಅದಕ್ಕೆ ನಿಮ್ಗೆ ಹೇಳ್ತಿರೋ ಧೈರ್ಯ ಕೊಡ್ತಿರೋದು ಅದೇ ಕಾರಣಕ್ಕೆ. ನೀವು ಏನೋ ಒಂದು ಹೆಜ್ಜೆ ಹಾಕಿ ಮುಂದೆ ಬಂದು, ನಾನು ಇದು ಮಾಡಿದ್ದೀನಿ ಮೇಡಮ್, ನಾನು ಇದರಲ್ಲಿ ಮುಂದೆ ಬಂದಿದ್ದೀನಿ ಅಂತ ಹೇಳಿದ್ರೆ ತುಂಬ ಹ್ಯಾಪಿ, ನನಗೆ ಗೊತ್ತಾ, ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾನು ತೋರಿಸ್ತಾ ಇದ್ದೆ ನಿಮಗೆ ಎಲ್ಲ. ಯಾಕಂದರೆ ನನ್ನ ಬ್ಯಾಕ್ ಸೈಡ್ ನೋಡಿರಿ ಎಷ್ಟೊಂದಿದ್ದಾವೆ ಪಾರ್ಸಲ್ಗಳು. ನಾನು ಅವ್ರನ್ನ ಒಂದು ಕ್ವಶನ್ ಕೇಳಿದೆ, ಸರ್ ಇದು ಸ್ಕೂಲ್ ಆದಮೇಲೆ ಮತ್ತೆ ಏನು ಮಾಡ್ತೀರಾ, ಮತ್ತು ಬಿಸ್ನೆಸ್ ಇರಲ್ಲಲ್ಲ. ಯಾಕಂದರೆ ಒಂದು ಸ್ಕೂಲಲ್ಲಿ ಒಂದು 4 ತಿಂಗಳು 5 ತಿಂಗಳು ಮಾತ್ರ ಬಿಸ್ನೆಸ್ಸು, ಆಮೇಲೆ ಇರಲ್ಲ. ಅಂದರೆ ಅವ್ರು ಅದೇ ಹೇಳಿದ್ರು, ಈವೆಂಟ್ಗಳು ಮಾಡ್ತೀವಿ ಮೇಡಮ್, ಅದಕ್ಕೆ ತುಂಬ ಆರ್ಡ್ರಸ್ ಬರ್ತವೆ ಅಂತ. ಇವಾಗ ನೋಡಿರಿ, ಇದು ನಾನು ಇನ್ನೊಂದು ಶಾಪಿಗೆ ಬಂದೀವಿ. ಇವಾಗ ಮಾರ್ಕೆಟೇ ಚೇಂಜ್. ಆ ಒಂದು ಮಾರ್ಕೆಟೇ ಬೇರೆ, ಅದು ಮೈಸೂರು ರೋಡಲ್ಲಿರೋದು, ಇದು ಇನ್ನೊಂದು ಯಶವಂತಪುರ ಕಡೆ ಇರೋದು. ಇಲ್ಲಿಗೆ ಬಂದೀವಿ. ನಾನು ಹೇಳಿದ್ದೆ ಲೇಡಿ ಇಲ್ಲಿದ್ದಾರೆ ನೋಡಿರಿ. ಅವ್ರು ಈ ಥರ ಕೋಟು ನೋಡಿರಿ ಎಲ್ಲನೂ ಶರ್ಟಿಂಗ್ ಎಲ್ಲನೂ ಮಾಡ್ತಾರೆ. ಯಾಕಂದರೆ ಅವ್ರು ಮದುವೆ ಆರ್ಡ್ರ್ ಹಿಡ್ಕೊತಾರೆ, ಗಂಡು ಮಕ್ಕಳದು ಶರ್ಟು ಪ್ಯಾಂಟು ಆರ್ಡ್ರ್ ತೊಗೊತಾರೆ ಜಾಸ್ತಿ. ಇವರೇ ನೋಡಿ ಟೇಪ್ ಹಾಕೊಂಡಿದ್ದಾರೆ ಮೇಡಮ್, ಇವರೇ ಮಾಡ್ತಾರೆ ಎಲ್ಲ ಬಿಸ್ನೆಸ್ಸು. ಇವರು ಯೂನಿಫಾರ್ಮ್ ಮಾಡ್ತಾರೆ, ಮತ್ತು ಮದುವೆಗಳು ಆರ್ಡ್ರ್ ಅಂದರೆ ಓನ್ಲಿ ಬಾಯ್ಸು ಜೆಂಟ್ಸು ಈ ಥರ ಶರ್ಟಿಂಗ್ ಅಂತಾರಲ್ಲ ಆ ಥರ, ಪ್ಯಾಂಟು ಶರ್ಟು ಕೋಟು ಸೂಟ್ ಏನಾದರೂ ಕೂಡ ಟೋಟಲು ಮ್ಯಾರೇಜ್ ಆರ್ಡರ್ಸು ಎಲ್ಲನೂ ತೊಗೊತಾರೆ ಇವರು. ಇವರಿಗೆ ನಮ್ಮ ಬ್ರದರ್ಸು ಇವ್ರ ಹತ್ರ ಕೂಡ ಕೇಳಿದ್ರು ಎಲ್ಲನೂ. ಇವ್ರ ಹತ್ರ ಡೀಟೇಲ್ ತೊಗೊಂಡ್ರೆ ಇಲ್ಲಿಗೆ ತುಂಬ ವ್ಯತ್ಯಾಸ ಇತ್ತು. ಅಲ್ಲಿ 700 ರೂಪಾಯಿ ಇರೋದು ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ರೇಟು. ಬಟ್ ಅದು ನಮ್ಮ ಇಷ್ಟ. ಯಾಕಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಬಿಸ್ನೆಸ್ ಆಗಲಿ ಕೂಡ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ನೋಡಿಕೊಂಡು ನಾವು ಬಿಸ್ನೆಸ್ಗಳು ಮಾಡ್ಕೊಂಡು ಹೋದರೆ ನೀವು ಲೈಫಲ್ಲಿ ಉದ್ಧಾರ ಆಗ್ತೀರ ಅಂದ್ಕೊತಾ ಇದ್ದೀನಿ. ಯಾಕಂದರೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಇರುತ್ತೆ ಬಿಸ್ನೆಸ್ಸು. ಈ ಥರ ಆ ಲೇಡಿನೇ ಎಲ್ಲನೂ ಆರ್ಡ್ರ್ ತೊಗೊಂಬರು. ಬಟ್ ನೋಡ್ತಾ ಇರಿ. ಏನಂದರೆ ನಿಮ್ಗೆ ಹೇಳೋದು ಒಂದೇ ಫೈನಲ್ಗೆ, ಬಿಸ್ನೆಸ್ನ ಮಾಡಿರಿ, ಚೆನ್ನಾಗಿ ಲೈಫಲ್ಲಿ ಮುಂದಕ್ಕೆ ಬನ್ನಿ. ಇಷ್ಟೇ, ಇನ್ನೇನಿಲ್ಲ. ನಾನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು, ಬಾಯ್.